ವೆಲ್ಕಮ್ ಬ್ಯಾಕ್. ರಾಜ್ಯಾದ್ಯಂತ 300ಕ್ಕೂ ಹೆಚ್ಚು ಅಧಿಕಾರಿಗಳು ಇದೀಗ ಭ್ರಷ್ಟ ಅಧಿಕಾರಿಗಳನ್ನ ಬೇಟೆಯಾಡ್ತಿದ್ದಾರೆ. 21 ಜನ. ಉಡುಪಿಯಿಂದ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಉಡುಪಿಯ ಅಸಿಸ್ಟೆಂಟ್ ಇಂಜಿನಿಯರ್ ಮನೆ ಮೇಲೆ ರೇಡ್ ಮಾಡಿದ್ರು. ಸಣ್ಣ ನೀರಾವರಿ ಇಲಾಖೆಯ ಎಇ ಹರೀಶ್ ಅವರ ಹೆಸರು. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಸಿಗ್ತಿರೋ ಮಾಹಿತಿ ಪ್ರಕಾರ ಹರೀಶ್ ಅವರ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆಯಂತೆ. ಚಿನ್ನಾಭರಣ ಹಣದ ಬಗ್ಗೆ ಎಸಿಬಿ ಲೆಕ್ಕಾಚಾರ ಹಾಕ್ತಿದ್ದಾರೆ. ಲಕ್ಷ ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆ. ಉಡುಪಿಯ ಕೊರಂಗ್ರಪಾಡಿ ಅಲ್ಲಿ ಅವರ ಮನೆ ಇರೋದು. ಉಡುಪಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಉಡುಪಿಯ ಸಣ್ಣ ನೀರಾವರಿ ಇಲಾಖೆಯ ಎಇ ಮನೆಯಲ್ಲಿ ದೊಡ್ಡ ದೊಡ್ಡ ಮೊತ್ತದ ಚಿನ್ನಾಭರಣ ಪತ್ತೆ. ನೀವು ನೋಡ್ತಿರುವಂತಹ ದೃಶ್ಯ ಬಲಭಾಗದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ. ಓಹೋಹೋ, ತಕ್ಷಣಕ್ಕೆ ನೋಡ್ಬಿಟ್ರೆ ಯಾವುದೋ ಒಂದು ಜ್ಯುವೆಲರಿ ಶಾಪ್, ಚಿನ್ನಾಭರಣದ ಅಂಗಡಿ ಅಂತ ಅನ್ಕೊಂಡ್ಬಿಡ್ಬೇಕು. ಆ ಥರ ಡಿಸ್ಪ್ಲೇ ಇಟ್ಟಿದ್ದಾರೆ ಇವರು. ಎನಿವೆ, ಸಣ್ಣ ನೀರಾವರಿ ಇಲಾಖೆಯ ಎಇ ಹರೀಶ್ ಅಂತ ಅವರು ಮಧ್ಯಭಾಗದಲ್ಲಿ ಕೂತಿರೋರು. ಅವರ ಮನೆಯಲ್ಲಿ ಸಿಕ್ಕಿದ್ದು ಬಲಭಾಗದಲ್ಲಿರೋದು. ಎಡಭಾಗದಲ್ಲಿ ಹರೀಶ್ ಅವರ ಮನೆ. ಚಿನ್ನಾಭರಣ ಹಣ ಎಲ್ಲ ಕೂಡ ಸಿಕ್ಕಿದೆ. ಲಕ್ಷ ಲಕ್ಷ ಗಟ್ಟಲೆ ಎಲ್ಲ ಎತ್ತಿಟ್ಬಿಟ್ಟು ಲೆಕ್ಕ ಹಾಕ್ತಿದ್ದಾರೆ. ಕೋಟಿ ತಲುಪಿದ್ರು ಆಶ್ಚರ್ಯ ಇಲ್ಲ. ಕೊರಂಗರಪಾಡಿ ಅಂತ ಉಡುಪಿ ಹತ್ರ ಆ ಜಾಗ ಅದು. ಅಲ್ಲವ್ರ ಮನೆ ಇದೆ, ಬಂಗ್ಲೆ ಥರ ಮನೆ. ಅಲ್ಲೀಗ ಎಇ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ಫುಲ್ ಸ್ಕ್ರೀನಲ್ಲಿ ತೋರಿಸಿದ್ರು ನನ್ನ ಸಹೋದ್ಯೋಗಿಗಳು. ಎಲ್ಲ ಚಿನ್ನಾಭರಣ ಇಟ್ಟಿದ್ದಾರೆ. ಈಗ ದುಡ್ಡು ಇಟ್ಟಿದ್ದಾರೆ. ಇನ್ನೂ ಸಿಕ್ಕಿರ್ಬೇಕೇನಪ್ಪ. ಇದಕ್ಕಿಂತ ಇನ್ನೂ ನೋಡಿದ್ದೀವಿ ಬೇರೆ ಬೇರೆ ಕಡೆಲ್ಲ, ಬಟ್ ಇದು ಜಾಸ್ತಿನೇ ಇದೆ. ಇದು ಎಲ್ಲ ಚಿನ್ನದಲ್ಲಿ ಆಗಿರುವ ಎಲ್ಲ ಆಭರಣಗಳು ಮತ್ತು ಹಣ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಈಗ ಇದು ಉಡುಪಿ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರಂಗ್ರಪಾಡಿ ಅವರ ಮನೆ. ಸಣ್ಣ ನೀರಾವರಿ ಇಲಾಖೆಯ ಎಇ ಕೆಲಸ ಮಾಡ್ತಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಅವರ ಮನೆಯಲ್ಲಿ ಸಿಕ್ಕಿರುವ ಅಪಾರ ಪ್ರಮಾಣದ ಚಿನ್ನಾಭರಣ. ಇಲಾಖೆ ಸಣ್ಣ ನೀರಾವರಿ ಇಲಾಖೆ. ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪ. ಹಾಗಾಗಿ ರೇಡ್ ಮಾಡಿದ್ರು, ಸಿಕ್ತು.